ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು, ನಾಳೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇರೋದು ಎಲ್ಲರಿಗೂ ಗೊತ್ತಿರೋದೇ. ಇವರ ಕ್ಯಾಪ್ಟನು, ಪಾಕಿಸ್ತಾನದ ಕ್ಯಾಪ್ಟನು ಸಲ್ಮಾನ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ನಾವು ಬೆಸ್ಟ್ ಟೀಮ್ ಅಗೇನ್ಸ್ಟ್ ಆಡೋದಕ್ಕೆ ಇಷ್ಟಪಡ್ತೀವಿ. ನಾವು ಒಂದು ಸ್ವಲ್ಪ ಹಂಗೆ ಹಿಂಗೆ ಇರೋ ಅಂಥ ಟೀಮ್ ಹತ್ರ ಎಲ್ಲ ಆಡೋದಕ್ಕೆ ಇಷ್ಟಪಡೋದಿಲ್ಲ. ಇಂಡಿಯನ್ ಟೀಮಲ್ಲಿ ಇಂಜುರಿ ಆಗಿದ್ರೆ ಪ್ಲೇಯರ್ಸ್ಗಳು ಅಥವಾ ಏನಾರು ಇಲ್ನೆಸ್ಸಿಂದ ಬಳಲ್ತಾ ಇತ್ತು ಅವರೆಲ್ಲ ರಿಕವರ್ ಆಗ್ಬಿಟ್ಟು ಬರಲಿ, ಅವಾಗಲೇ ಆಡೋಣ, ಚೆನ್ನಾಗಿರುತ್ತೆ. ಅಭಿಷೇಕ್ ಶರ್ಮಾ ರಿಕವರ್ ಆಗ್ಬಿಟ್ಟು ಬರಬೇಕು ನಮ್ಮ ಮೇಲೆ. ಅಭಿಷೇಕ್ ಶರ್ಮಾ ನಮ್ಮ ಮೇಲೆ ಆಡಬೇಕು, ನಾವು ಅವ್ರ ಮೇಲೆ ಗೆಲ್ಲಬೇಕು. ಅಭಿಷೇಕ್ ಶರ್ಮಾ ಇಲ್ಲೇರಂಥ ಟೀಮ್ ಮೇಲೆ ಗೆದ್ರೆ ಏನು ಪ್ರಯೋಜನ ಅಂತ ಇವ್ರು ನಮಗೆ ಹೇಳ್ತಾವ್ರಲ್ಲಿ. ನಮ್ಮ ಟೀಮ್ ಚೆನ್ನಾಗೇನೆ ಇದೆ, ಇವ್ ಟೀಮು ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ ಪಾಕಿಸ್ತಾನದ್ದು. ನೋಡಿ, ನಾನು ಸುಮ್ಮನೆ ಸುಳ್ಳು ಹೇಳಲ್ಲ. ಈ ಸಲ ಪಾಕಿಸ್ತಾನ ಟೀಮು ಪರವಾಗಿಲ್ಲ, ಚೆನ್ನಾಗಿದೆ ಅಂತಲೇ ಅನ್ನಿಸ್ತಿದೆ. ಒಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ, ಖಂಡಿತ ಫೈಟ್ ಕೊಡ್ಬೋದು ಅಂತ. ನಾನು ಇಲ್ಲಾಂದರೆ ಹೇಳ್ತಿದ್ದೆ ಡಬ್ಬಾ ಟೀಮ್ ಹೋಗೋರು ಪಾಕಿಸ್ತಾನ ಅಂತ ಹೇಳ್ತಿದ್ದೆ. ಫೈಟ್ ಕೊಡ್ತಾರೆ ಅಂತ ಅನ್ನಿಸ್ತೆ ಹಾನೆಸ್ಟಾಗೆ. ಬಟ್ ಇವ್ರು ಹೇಳ್ತಿದ್ರೆ ನೋಡ್ತು ಅಂತಂದರೆ ಇವ್ರು ಸ್ವಲ್ಪ ಎಕ್ಸಾಜುರೇಟ್ ಮಾಡ್ಬಿಟ್ಟು ಹೇಳ್ತಾ ಇದ್ದಾರೆ ನಮ್ಮ ಟೀಮ್ ಸೈಕ್ ಆಗಿದೆ ಅಂತ. ಅವ್ರಿಗವರೇ ಒಂಥರ ಬಿಲ್ಡಪ್ನ ಕೊಟ್ಕೊತಾ ಇದ್ದಾರೆ. ಅಷ್ಟರ ಮಟ್ಟಿಗೆಲ್ಲ ಇವರು ಹೆವಿಯಾಗಿ ಬಿಲ್ಡಪ್, ಹೆವಿಯಾಗಿ ಎಲಿವೇಶನ್ ಕೊಟ್ಕೊಳ್ಳೋ ಥರ ಇಲ್ಲ. ಆ ರೇಂಜಿಗೆಲ್ಲ ಏನಿಲ್ಲ. ಏನು ಟೀಮ್ ಟು ಬೀಟು ಇವ್ರದ್ದು, ಏನು ಇವು ಟೀಮ್ ಈ ಥರ ಟೀಮ್ ಇಲ್ಲವೇ ಇಲ್ಲ ಅನ್ನೋ ಥರ ಎಲ್ಲ ಏನಿಲ್ಲ ಇವ್ರದ್ದು. ಇವ್ರು ಹೇಳೋದು ನೋಡ್ತು ಅಂತಂದರೆ ನಮ್ಮ ಟೀಮು ಫುಲ್ಲು ಪರ್ಫೆಕ್ಟಾಗಿರ್ಬೇಕಂತೆ, ಒಂಥರ ಕೈ ಕಾಲೆಲ್ಲ ಮುರ್ಕೊಂಡು ಬರಬಾರ್ದಂತೆ, ಕರೆಕ್ಟಾಗಿರೋ ಟೀಮ್ ಬರಬೇಕಂತೆ ಇವ್ರ ಮೇಲೆ ಆಡೋದಕ್ಕೆ. ಅವಾಗ ಇವ್ರು ನಮಗೆ ಹೊಡಿತಾರಂತೆ, ಅವಾಗ ಖುಷಿ ಆಗುತ್ತಂತೆ ಇವ್ರಿಗೆ. ನೋಡೋಣ ಕಂತು ಜೋರಾಗಿ ಕಾಣ್ತಾ ಅವ್ರದ್ದು ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 2, ತಾರಿಕ್ ಹಾಕ ಅಂತ ಬಾಲಿಗೆ ಪ್ರಿಪೇರ್ ಆಗಿದ್ದೀರಾ ಗುರು? ಅದೇ ನಿಂತ್ಬಿಟ್ಟು ಹಾಕ್ತಾರಲ್ಲ ಆ ಥರ ಬೌಲಿಂಗಿಗೆ ಪ್ರಿಪೇರ್ ಆಗಿದ್ದೀರಾ ಅಂತ ಕೇಳಿದಾಗ ಇಶಾನ್ ಕಿಶಾನ್ಗೆ ನಾವು ಮುಂಚೆನೇ ಪ್ರಿಪೇರ್ ಆಗಿದ್ದೀವಿ, ಏನಿಲ್ಲ ಸ್ಪೆಷಲ್ ಆಗಿ ಅವ್ರಿಗೆ ಅಂತ ಏನು ಪ್ರಿಪೇರ್ ಆಗಬೇಕಾಗಿಲ್ಲ, ನಾವು ಮುಂಚೆನೇ ಆಲ್ರೆಡಿ ಸಿಕ್ಕಾಪಟ್ಟೆ ಪ್ರಿಪೇರ್ ಆಗಿದ್ದೀವಿ. ಯಾಕಂದರೆ ನಮಗೆ ಸೀರೀಸ್ಗಳಿದ್ದು ಆಡ್ಕೊಂಬಂದಿದ್ವಿ, ಸಿಕ್ಕಾಪಟ್ಟೆ ಪ್ರಿಪೇರ್ ಆಗಿದ್ದೀವಿ. ನಾವು ಜಸ್ಟ್ ಒಂದು ಫ್ಯೂ ವೀಡಿಯೋಸ್ನ ನೋಡ್ತೀವಿ ಅಷ್ಟೇ. ಎಲ್ಲ ಬೌಲರ್ಸ್ ಕೂಡ ಫ್ಯೂ ವೀಡಿಯೋಸ್ ನೋಡ್ತೀವಿ, ಯಾವ ಥರ ಬೌಲಿಂಗ್ ಆಗ್ತಾರೆ ಅವರು ಅಂತ. ನಾವೇನು ಸುಳ್ಳೇನು ಹೇಳೋದಿಲ್ಲ, ಒಪ್ಕೊತೀವಿ. ನಾವು ಎಲ್ಲ ಅನಾಲಿಸಿಸ್ ಮಾಡ್ತೀವಿ, ಒಪ್ಕೊತೀವಿ. ಒಂದೊಂದು ಪ್ಲೇಯರ್ನು ಕೂಡ ಅನಲೈಸ್ ಮಾಡ್ತೀವಿ, ಈ ಥರ ಬೌಲಿಂಗ್ ಆಗ್ತಾರೆ, ಆ ಥರ ಬೌಲಿಂಗ್ ಆಗ್ತಾರೆ ಅಂತ. ಅದನ್ನ ಫ್ಯೂ ವೀಡಿಯೋಸ್ ನೋಡ್ಬಿಟ್ಟು ನಾವು ಅರ್ಥೈಸ್ಕೊಂಡು ಆಡ್ತೀವಿ ಅಷ್ಟೇ. ಅದ್ರಲ್ಲಿ ಫುಲ್ಲು ಡ್ರಿಲ್ ಮಾಡಿಕೊಂಡು ತಲೆ ಎಲ್ಲ ಒಂದು ದೊಡ್ಡ ಬರ್ಡನ್ ಇಟ್ಕೊಂಡು ಇಲ್ಲ ಬೌಲಿಂಗ್ ಹೆಂಗಿದ್ರು ಅದು ನಮ್ಮ ಕೈಲಿ ಆಗಲ್ಲ ಅನ್ನೋ ಥರ ಎಲ್ಲ ಭಯಾಗಿ ಎಲ್ಲ ಪಟ್ಕೊಂಡು ಅವೆಲ್ಲ ಮಾಡೋಂಥ ಸೀನೇ ಇಲ್ಲ ಅಲ್ಲಿ. ಇನ್ಫ್ಯಾಕ್ಟ್ ಯಾರು ಕೂಡ ಮಾಡೋಕ್ಕೋಗಲ್ಲ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಪ್ರಿಪೇರ್ ಆಗೇ ಆಗ್ತಾರೆ. ಎಲ್ಲ ಬೌಲರ್ಸ್ಗೂ ಕೂಡ ಪ್ರಿಪೇರ್ ಆಗಲೇಬೇಕು ಮ್ಯಾಚ್ಗಿಂತ ಮುಂಚೆ. ಇಲ್ಲ ಗುರು ನಾವು ಈ ಬೌಲರಿಗೆ ಪ್ರಿಪೇರ್ ಆಗೋದಿಲ್ಲ, ನನ್ನ ಮಕ್ಕಳೇನು ಡಬ್ಬಾ ನನ್ನ ಮಕ್ಕಳು ಅಂತ ಆ ಥರ ಎಲ್ಲ ಬರೋವಂಥ ಸೀನೇ ಇಲ್ಲ. ಆ ಥರ ಹೇಳ್ತಿದ್ದಾರೆ ಅಂತಲೇ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅರ್ಥ ಅಷ್ಟೇ. ಪ್ರಿಪೇರ್ ಆಗಲೇಬೇಕು ಪ್ರತಿಯೊಬ್ಬ ಬೌಲರ್ಗೂ ಮ್ಯಾಚ್ ಆಡೋಕ್ಕಿಂತ ಮುಂಚೆ. ಅಪ್ಡೇಟ್ ನಂಬರ್ 3, IPL ಕ್ಯಾಪ್ಟನ್ಸ್ ಎಲ್ಲ ನಿಗದಿ ಆಗಿದೆ ಇವಾಗ. ಯಾರ್ಯಾರು ಯಾವ ಟೀಮ್ನ ಕ್ಯಾಪ್ಟನ್ ನಿಭಾಯಿಸ್ತಾರೆ ಅಂತ 10 ಟೀಮ್ಗೆ 10 ಕ್ಯಾಪ್ಟನ್ ಕೂಡ ಅನೌನ್ಸ್ ಆಗಿದೆ. ಒಂದೇ ಒಂದು ಅನೌನ್ಸ್ ಆಗಬೇಕಾಗಿದೆ, ಯಾವುದು ಅಂತ ಅನ್ನೋದು ರಾಜಸ್ಥಾನ್ ರಾಯಲ್ಸ್ ಅವ್ರು ನಿನ್ನೆ ಕನ್ಫರ್ಮ್ ಮಾಡ್ತಾ ಇದ್ದಂಗೆ ರಿಯಾನ್ ಪರಾಗ್ ಅಂತ ಇವಾಗ ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಎಲ್ಲ ಕ್ಯಾಪ್ಟನ್ಸು ಅಕ್ಷರ್ ಪಟೇಲೇ ಲೀಡ್ ಮಾಡ್ತಾರೆ, ಅಜಿಂಕ್ಯ ರಹಾನೆ ಲೀಡ್ ಮಾಡ್ತಾರೆ, ಜೊತೆಗೆ ರಿಷಬ್ ಪಂತ್ ಲೀಡ್ ಮಾಡ್ತಾರೆ, ಆಮೇಲೆ ಶ್ರೇಯಸ್ ಅಯ್ಯರ್ ಲೀಡ್ ಮಾಡ್ತಾರೆ ಪಂಜಾಬ್ ಕಿಂಗ್ಸ್ನ, ಆಮೇಲೆ ಪರಾಗು ಜೊತೆಗೆ ಹಾರ್ದಿಕ್ ಪಾಂಡ್ಯ, ಆಮೇಲೆ ಪ್ಯಾಟ್ ಕಮಿನ್ಸು ಜೊತೆಗೆ ಋತುರಾಜ್ ಗಾಯಕ್ವಾಡು. ಸೊ 10 ಟೀಮ್ನ ನೋಡ್ತು ಅಂದರೆ 9 ಟೀಮು ಲೆಡ್ ಬೈ ಇಂಡಿಯನ್ ಕ್ಯಾಪ್ಟನ್ಸ್. ಓನ್ ಆ್ಯಂಡ್ ಓನ್ಲಿ ಯಾರು ಅಂತ ಅಂದರೆ ಓವರ್ಸೀಸ್ ಕ್ಯಾಪ್ಟನ್, ಅದು ಪ್ಯಾಟ್ ಕಮಿನ್ಸು ಸನ್ರೈಸರ್ಸ್ ಹೈದರಾಬಾದ್ಗೆ. ಅಪ್ಡೇಟ್ ನಂಬರ್ 4, ಪಾಕಿಸ್ತಾನದ ಕ್ಯಾಪ್ಟನ್ ಸಲ್ಮಾನ್ ಅಲಿ ಆಗ ಪ್ರೆಸ್ ಕಾನ್ಫರೆನ್ಸಲ್ಲಿ ಇನ್ನೂ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ. ಸೊ ಅರ್ಥ ಇದೆ ಅವ್ರು ಕೊಡೋದ್ರಲ್ಲಿ, ಏನು ಅರ್ಥ ಇಲ್ಲ ಅಂತ ಅಲ್ಲ. ರೀಸೆಂಟ್ ಪಾಸಲ್ಲಿ ಸಖತ್ತಾಗಿ ಆಡ್ಕೊಂಬಂದಿದ್ದಾರೆ, ಆಸ್ಟ್ರೇಲಿಯಾ ಅಗೇನ್ಸ್ಟ್ ಗೆದ್ದಿದ್ದಾರೆ, ಜೊತೆಗೆ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಗೆದ್ದಿದ್ದಾರೆ. ಸೊ ಸ್ಟೇಟ್ಮೆಂಟ್ ಕೊಡೋದ್ರಲ್ಲಿ ಅರ್ಥ ಇದೆ. ಹಿಂದೆ ಆಗೋಗಿದ್ದು ಅವೆಲ್ಲ ಬಿಟ್ಟಾಕ್ಬಿಡಿ. ಅವಾಗ ಅಂದರೆ ಸ್ಟ್ಯಾಟ್ಸ್ ಹೆಂಗಿದೆ ಅಂತಂದರೆ 7-1 ಇದೆ ಇಂಡಿಯಾ ಮತ್ತು ಪಾಕಿಸ್ತಾನ ಅಂತ ಬಂದಾಗ. ನಾವು 7 ಮ್ಯಾಚ್ ಗೆದ್ದಿದ್ದೀವಿ, ಅವ್ರು 1 ಮ್ಯಾಚ್ನ ಗೆದ್ದಿದ್ದಾರೆ. T20 ವರ್ಲ್ಡ್ ಕಪ್ಸ್ ಅಂತ ಬಂದಾಗ 2021 1 ಮ್ಯಾಚ್ನ ಗೆದ್ದಿದ್ದಾರೆ ಅಷ್ಟೇ ಅವರು. ಸೊ ಹಿಂದೆ ಆಗಿದ್ರೆ ನಾವು ಮಾತಾಡಿ ಪ್ರಯೋಜನ ಇಲ್ಲ. ಇಂಡಿಯಾದೇ ಆಗಿರ್ಬೋದು, ನಮ್ಮದೇ ಆಗಿರ್ಬೋದು, ನಾವು ಗೆದ್ದಿದ್ದೀವಿ 1 ಮ್ಯಾಚು, ಅದ್ರ ಬಗ್ಗೆ ಮಾತಾಡೋ ಪ್ರಯೋಜನ ಇಲ್ಲ. ಮುಂದೆ ಏನಾಗಬೇಕು, 1 ಮ್ಯಾಚ್ ಅಟ್ ಎ ಟೈಮ್ ತೊಗೊಂಡು ನಾವು ಆಡ್ತೀವಿ. ಈ ಮ್ಯಾಚು ಅಷ್ಟೇ ನಮಗೆ ತಲೆಲಿರೋದು. ಹಿಂದೆ ಆಗಿದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಹೌದು, ಯೋಚನೆ ಮಾಡಕೂಡ್ದು. ಹಿಂದೆ ಆಗಿರೋದ್ರ ಬಗ್ಗೆ ಇಂಡಿಯಾನೂ ಯೋಚನೆ ಮಾಡಬಾರ್ದು, ಇವರು ಕೂಡ ಯೋಚನೆ ಮಾಡಬಾರ್ದು. ಹಂಗೆ ನೋಡೋಕೆ ಹೋಯ್ತು ಅಂತ ನಾವು ಇಲ್ಲಾಗೋರು ನಾವು 7 ಮ್ಯಾಚ್ ಗೆದ್ಬಿಟ್ಟಿದ್ದೀವಿ ಅಂತ ನಾವು ಅದು ಪುಡಾಂಗ್ ಥರ ಬರೋದಲ್ಲ. ಅಂದರೆ ಹೌದು, ನಮ್ಗೆ ಅದು ಬ್ಯಾಕ್ ಹ್ಯಾಂಡಲ್ಲಿ ಇದ್ದೇ ಇರೋದು. 7 ಮ್ಯಾಚ್ ಗೆದ್ದಿದ್ದೀವಿ, ಇವ್ರ ಮೇಲೆ ಸೋಲೇಬಾರ್ದು ಗುರು, ಕತ್ತೆ ಎಗರಿಸ್ಬೇಕು ಇರೋದು ಅಂತ ಇದ್ದೇ ಇರುತ್ತೆ. ಬಟ್ ಅದೇ ನಾವು ಅದನ್ನ ತೀರಾ ತೊಗೊಳೋದಕ್ಕಾಗೋದಿಲ್ಲ. 1 ಮ್ಯಾಚ್ ಅಟ್ ಎ ಟೈಮ್ ತೊಗೊಬೇಕು. ಅಪ್ಡೇಟ್ ನಂಬರ್ 5, ವೈಭವ್ ಸೂರ್ಯವಂಶಿ IPLನ ಸೆಂಚುರಿಯನ್ನು ಜೊತೆಗೆ ಅಂಡರ್-19 T20 ವರ್ಲ್ಡ್ ಕಪ್ ಈ ವರ್ಷದ ವಿನ್ನರ್ ಆಗಿರೋವಂಥವ್ರು ಇವಾಗ 10th ಎಕ್ಸಾಮ್ನ ಬರೀತಾ ಇದ್ದಾರಂತೆ. ಫೆಬ್ರವರಿ 17ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾಯಿತ್ತಂತಪ್ಪ ಇವರು 10th ಎಕ್ಸಾಮು. 15 ವರ್ಷದ ಯುವಕ ಅಲ್ವಾ, ಚಿರ ಯುವಕ. ನೋಡಿ ಹೆಂಗಿದೆ ಅಂತ, ಏನೇನೋ ಸಾಧನೆ ಮಾಡ್ಬಿಟ್ಟಿದ್ದಾರೆ 10th ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆನೇ. ಅಲ್ಲಿ ಇನ್ಫ್ಯಾಕ್ಟ್ ಮುಗಿಯೋಕ್ಕಿಂತ ಮುಂಚೆನೇ ಮಾಡ್ಬಿಟ್ಟಿದ್ದಾರಲ್ಲ. ಈ ಥರ ಸಾಧನೆ ಯಾರು ಮಾಡೋದಕ್ಕಾಗೋದಿಲ್ಲ. ಅಂದರೆ ವೆರಿ ರೇರೆಸ್ಟ್ ಆಫ್ ರೇರ್ ಕೇಸಲ್ಲಿ ಈ ಥರ ಒಂದು ಸಾಧನೆ ಮಾಡೋದಕ್ಕಾಗೋದು. ಅದನ್ನು ಮಾಡಿದ್ದಾರೆ ಸೂರ್ಯವಂಶಿ, ಅದು ಒಪ್ಕೊಳ್ಳೇಬೇಕು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿರೋ ಕ್ರಿಕೆಟ್ ಅಪ್ಡೇಟ್ಸ್. ನಿಮಗಾರು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ.